ನಮಸ್ಕಾರ ವೀಕ್ಷಕರೇ, BHP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಯುಗಾದಿ ಹಬ್ಬದ ಸಂವತ್ಸರದ ಭವಿಷ್ಯ ಹೇಳ್ತಕ್ಕಂಥದ್ದು, ಹೊಸ ಮಾಸ, ಪಕ್ಷ, ಋತು, ಆಯನ ಇವೆಲ್ಲ ಹೊಸ ಪಂಚಾಂಗದಲ್ಲಿ ಗ್ರಹಗಳ ಸ್ಥಿತಿಗತಿಗಳೆಲ್ಲವನ್ನು ಅವಲೋಕಿಸಿ ಹೇಳ್ತಾ ಇರತಕ್ಕಂಥದ್ದು ರಾಶಿ ಫಲಗಳು. ಅದರಲ್ಲಿ ಮಕರ ರಾಶಿಯ ಫಲಾಫಲಗಳನ್ನು ಚಿಂತನೆಯನ್ನು ಮಾಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೀ ನಮಃ. ವೀಕ್ಷಕರೇ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಮಕರ ರಾಶಿ ಹೇಳ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ವಿಶೇಷವಾಗಿ ಲಾಭಾಧಿಪತಿ ಯೋಗ, ಧನಾಧಿಪತಿ ಯೋಗ, ಗಜಕೇಶ್ರಿ ಯೋಗ ಪ್ರಾರಂಭವಾಗುತ್ತೆ. ಗುರು ಶುಕ್ರ ಶನಿಭ್ಯಶ್ಚ ಯೋಗ ಯೋಗೋ ಭವಿಷ್ಯತಿ ಹೇಳ್ತಕ್ಕಂಥದ್ದು. ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಅಭ್ಯುದಯ ಫಲಪ್ರದ ಉಂಟಾಗುತ್ತೆ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ವಿಶೇಷವಾದಂಥ ಒಂದು ಸ್ಥಾನಮಾನ ಪ್ರಾಪ್ತಿ ಆಗತಕ್ಕಂಥದ್ದು. ಹಾಗೆ ವಾಹನ ಸಂಬಂಧಪಟ್ಟಂಥ ರಿಪೇರಿ ಮಾಡ್ತಕ್ಕಂಥದ್ದು, ಗ್ಯಾರೇಜ್ಗಳಿರ್ಬೋದು ಅಥವಾ ಅದಕ್ಕೆ ಕಟಿಂಗ್ ಮಾಡ್ತಕ್ಕಂಥದ್ದು, ಇಂಜಿನಿಯರಿಂಗ್ ವರ್ಕು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಮೋಟಾರ್ ವೆಹಿಕಲ್ಗೆ ಸಂಬಂಧಪಟ್ಟಂಥ ಮಾರುವಂಥದ್ದು, ಕೊಳ್ಳುವಂಥದ್ದು, ಅದಕ್ಕೆ ಬರುವಂಥ ಕಮಿಷನ್ ಇರ್ಬೋದು, ಅಥವಾ ಗ್ಯಾರೇಜ್ಗಳಲ್ಲಿ ಮಾಸಿಕ ವೇತನವನ್ನು ಪಡೆಯುವಂಥವ್ರು ಇರ್ಬೋದು, ಅಥವಾ ದಿನಗೂಲಿ ನೌಕರು ಇರ್ಬೋದು, ಅಥವಾ ಕಮಿಷನಿಗೆ ಸಂಬಂಧಪಟ್ಟಂಥ ವ್ಯವಹಾರ ಮಾಡ್ತಕ್ಕಂಥದ್ದು ಇರ್ಬೋದು. ಅದರೆಲ್ಲ ಒಂದು ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಜೀವನದ ಉದ್ದಗಲಕ್ಕೂ ಬಟ್ಟೆಯ ವ್ಯಾಪಾರ ಮಾಡ್ತಾರೆ. ನಿರಂತರವಾಗಿ ಅನೇಕ ವರ್ಷಗಳಿಂದ ಬಟ್ಟೆ ವ್ಯಾಪಾರ ಮಾಡ್ತಿರ್ತಾರೆ. ಲಾಭ ನಷ್ಟ ಏರುಪೇರು ಎಲ್ಲ ಆಗ್ತಾ ಇರುತ್ತೆ. ಆದರೂ ಕೂಡ ಎಲ್ಲ ಒಂದು ಕಡೆ ಸಾಲಬಾಧೆ ಆಗ್ತಾ ಇಲ್ಲಲ್ಲ, ಪೂರೈಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲಲ್ಲ, ನಿವಾರಣೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು. ಇಂತಹ ಒಂದು ಯೋಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಪ್ರಾಪ್ತಿಯಾಗತಕ್ಕಂಥದ್ದು, ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು, ಮನೋರಥಗಳು, ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರ್ತಾ ಇರ್ತಕ್ಕಂಥದ್ದು. ಹಾಗೆ ಭವಿಷ್ಯದ ಒಳಿತಿಗಾಗಿ ಎಲ್ಲೋ ಒಂದು ಕಡೆ ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥದ್ದು, ಅದರ ಬಂದ ಆ ಬಡ್ಡಿಯಲ್ಲಿ ಜೀವನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಬೇರೆ ಬೇರೆ ವ್ಯವಹಾರ ಕ್ಷೇತ್ರದಲ್ಲಿ ಹಣವನ್ನು ವಿನಿಯೋಗಿಸಿ ದುಡ್ಡು ಮಾಡ್ತಕ್ಕಂಥದ್ದು, ಹಣ ಸಂಪಾದನೆ ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಹೇಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ಹಾಗೆ ಷೇರುಪೇಟೆ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಬಾಂಡು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಮಕರ ರಾಶಿಯವರಿಗೆ ಕುಟುಂಬದ ವಿಚಾರದಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ, ಈ ಥರ ಇವರ ಒಂದು ಜಂಜಾಟದ ಬದುಕು, ಸಾಂಸಾರಿಕ ಜೀವನ ತುಂಬ ಬೇಜಾರಾಗ್ತಾ ಇರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಜೀವನ ಬೇಡ ಆಳತಕ್ಕಂಥದ್ದು, ಎಲ್ಲೋ ಒಂದು ಕಡೆ ನಂಬಿದವರು ಕೈ ಕೊಡುವಂಥದ್ದು, ಇಷ್ಟಪಟ್ಟವರು ಸಿಗದೇ ಇರತಕ್ಕಂಥದ್ದು, ದುರುಪಯೋಗವನ್ನು ಪಡಿಸಿಕೊಂಡು ದೂರ ಹೋಗುವಂಥದ್ದು, ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಇರುತ್ತೆ. ಹಾಗೆ ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವರಿಗೆ ಹೆಚ್ಚೆಚ್ಚು ದ್ರವ್ಯ ಪ್ರಾಪ್ತಿ, ಧನಲಾಭ, ಆಕಸ್ಮಿಕ ಧನಯೋಗ, ಭೂಯೋಗ, ಹೀಗೆ ಇವೆಲ್ಲವೂ ಕೂಡ ಇರುವಂಥ ಒಂದು ಯೋಗ ಇರುವಂಥದ್ದು. ಹಾಗೆ ಮಕ್ಕಳ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಅದರಲ್ಲಿ ಯಥೇಚ್ಛವಾದಂತಹ ದ್ರವ್ಯವು ಕೂಡ ಪ್ರಾಪ್ತಿಯಾಗತಕ್ಕಂಥದ್ದು ಮಕರ ರಾಶಿಯವರಿಗೆ. ಹಾಗೆ ಇನ್ನು
ಸಣ್ಣ ಪುಟ್ಟ ವ್ಯವಹಾರ, ಕಾಂಡಿಮೆಂಟ್ಸ್ ಇರಬಹುದು, ಅಥವಾ ಅಡಿಗೆಗೆ ಬೇಕಾಗಿರ್ತಕ್ಕಂಥ ಹುಳಿ ಪುಡಿ, ಚಟ್ನಿ ಪುಡಿ, ಸಾಂಬಾರು ಪುಡಿ, ಈ ಥರದ ಒಂದಷ್ಟು ಪ್ರತಿನಿತ್ಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಹಾರ ಕ್ಷೇತ್ರದಲ್ಲಿ, ಸಣ್ಣ ಪುಟ್ಟ ಹೋಮ್ ಪ್ರಾಡಕ್ಟ್ ಈ ವ್ಯವಹಾರ ಕ್ಷೇತ್ರದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಮಹಿಳೆಯರು ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡಿಕೊಂಡು ಟೈಲರಿಂಗ್ ಇರ್ಬೋದು, ಅಥವಾ ಬೇರೆ ಬೇರೆ ಜಿಗ್ಜಾಗು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಮಕರ ರಾಶಿಯವರಿಗೆ. ಹಾಗೆ ಇನ್ನೂ ಅನೇಕ ವಿಚಾರಗಳು ಇರುತ್ತೆ ನಿಮ್ಮ ಜೀವನದಲ್ಲಿ. ವೈಯಕ್ತಿಕವಾದಂತಹ ನಿಮ್ಮ ಜಾತಕ ಪ್ರಶ್ನೆಗಳಿದ್ದರೆ ನೇರವಾಗಿ ನಮಗೆ ವಾಟ್ಸಪ್ ಮೂಲಕ ಕಳಿಸಿ. ಭಾವಚಿತ್ರ, ವಯಸ್ಸು, ಹೆಸರುಗಳನ್ನು ಅಥವಾ ಡೇಟ್ ಆಫ್ ಬರ್ತ್, ಹುಟ್ಟಿದ ಸಮಯಗಳನ್ನೆಲ್ಲ ಕಳಿಸಿ ನಿಖರವಾಗಿ ತಿಳಿಸಿಕೊಳ್ಳಲಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮಕರ ರಾಶಿಯವರಿಗೆ ಈ ವರ್ಷದ ಶುಭ ದಿಕ್ಕು ಬಂದು ಉತ್ತರ, ಶುಭ ಬಣ್ಣ ಬಂದು ಹಸಿರು, ಅದೃಷ್ಟದ ಸಂಖ್ಯೆ 35, 28 ಮತ್ತು 16. ಹಾಗಾದರೆ ನಿಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.